ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ಒಂದು ಸ್ವೀಟನ್ನು ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ತುಂಬ ಈಸಿಯಾದ ಸ್ವೀಟು, ತುಂಬ ಫಾಸ್ಟಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರ ಮನೇಲಿ ದಪ್ಪ ಅವಲಕ್ಕಿ ಇರಲ್ಲ ಹೇಳಿ? ದಪ್ಪ ಅವಲಕ್ಕಿನ ನಾನು 1 ಕಪ್ ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಸ್ವಲ್ಪನೇ ಏಲಕ್ಕಿ. ಕ ಇವಾಗ ಏನಂದರೆ, ನಾನು ದಪ್ಪ ಅವಲಕ್ಕಿನ ಮಿಕ್ಸಿ ಮಾಡ್ಕೊಳ್ತೀನಿ, ರವೆ ಟೈಪಲ್ಲಿ ಸಣ್ಣ ರವೆಯಾಗಿ ಮಾಡ್ಕೊಳ್ತೀನಿ. ಹಾಗೆ ಮತ್ತು ತೆಂಗಿನಕಾಯಿನ ಮಿಕ್ಸಿಯಲ್ಲಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ. ನಿಮಗೆ ತೆಂಗಿನಕಾಯಿ ಇಲ್ಲ, ಇದಕ್ಕಿಂತ ಕೊಬ್ಬರಿ ಇದೆ ಅಂದರೆ, ಕೊಬ್ಬರಿ ಇದ್ದರೆ ತುಂಬಾ ಒಳ್ಳೆಯದು. ಅದನ್ನು ಒಲೆ ಮೇಲಿಟ್ಟು ತಿರುಗಿಸುವಾಗ ಕೊಬ್ಬರಿ ಹಾಕಿದ್ರಂತೂ ತುಂಬಾ ಟೇಸ್ಟ್ ಸಿಗುತ್ತೆ. ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಬಟ್ ನಮ್ಮ ಮನೇಲಿ ಹಾಗೆ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಮ್ಮ ಮಾವಾಗೆ ಕೊಬ್ಬರಿ ಎಲ್ಲ ಸಿಕ್ಕಿದ್ರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಏಜ್ ಆಗಿದೆಯಲ್ವಾ, ಹಾಗಾಗಿ ನಾನು ಎಲ್ಲ ರುಬ್ಬಿನೇ ಹಾಕ್ತಾಯಿದ್ದೀನಿ. ಹಾಗೆ ನಾನು ಯಾವುದೇ ಸ್ವೀಟ್ ಮಾಡೋದಾದರೂ ಬೆಲ್ಲದಲ್ಲೇ ಮಾಡೋದು. ಹಾಗಾಗಿ ನಾನು ಸಕ್ಕರೆನ ಆ್ಯಡ್ ಮಾಡಲ್ಲ, ಬೆಲ್ಲನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಹೋಗಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ. ನಾನು ಬೇಕ್ರಿ ಐಟಮ್ಮು ಈ ಹಿಂದೆನೂ ಹೇಳಿದ್ದೀನಿ, ನಾನು ಯಾವುದೇ ಐಟಮ್ನೂ ಕೊಡೋದಿಲ್ಲ. ನಾನು ಆದಷ್ಟು ಮನೆಯಲ್ಲೇ ರೆಡಿ ಮಾಡಿದ್ದನ್ನು ಕೊಡೋದು. ಹಾಗೆ ನಮ್ಮದು ಹಳ್ಳಿ ಆಗಿರೋದ್ರಿಂದ ನಮಗೆ ಬೇಕ್ರಿ ಐಟಮ್ ತರೋದಕ್ಕೆ ಅದಕ್ಕೋಸ್ಕರ ನಾವು ಹೋಗೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು, ಸಿಂಪಲ್ಲಾಗಿ ಬೇಗ ಮಾಡುವಂತಹ ಸ್ವೀಟ್ಗಳನ್ನು ಅಥವಾ ಖಾರ ಯಾವುದಾದ್ರೂ ಅಷ್ಟೇ ನಾನು ಮಾಡಿಕೊಡ್ತೀನಿ. ಇದು ಶುದ್ಧವಾದ ಬೆಲ್ಲ, 100% ಪ್ಯೂರ್ ಬೆಲ್ಲ. ಇದರಲ್ಲಿ ಕಲ್ಲು ಅಥವಾ ಕಬ್ಬಿನ ಅಂಶ, ಅದರದ್ದು ಕೋಲು ಎಲ್ಲ ಸಿಗುತ್ತೆ. ಹಾಗಾಗಿ ನಾನು ಆ ರೀತಿ ಬೆಲ್ಲ ತರಿಸಲ್ಲ. ಇದು ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಸಿಹಿ ಹಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಹಾಗಾಗಿ ಈ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇವಾಗ ನೋಡಿ 7 ಅಚ್ಚು ಬೆಲ್ಲ, ಅಚ್ಚು ಅಂದರೆ ಇದು ಚಿಕ್ಕದು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇವಾಗ ಅವಲಕ್ಕಿನ ಇಟ್ಕೊಂಡಿದ್ನಲ್ಲ, ಆ ಕಪ್ನಲ್ಲಿ 2 ಕಪ್ ನೀರನ್ನು ಯೂಸ್ ಮಾಡ್ತೀನಿ. 1 ಕಪ್ಪು ನಾನು ಬೆಲ್ಲ ಕರಗೋದಕ್ಕೆ ಯೂಸ್ ಮಾಡ್ತೀನಿ. ಇನ್ನೊಂದು ಕಪ್ಪು ನೀರನ್ನು ನಾನು ತೆಂಗಿನಕಾಯಿನ ಪೇಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಅದು ಎರಡನ್ನೂ ಆ್ಯಡ್ ಮಾಡ್ಕೊಳ್ತೀನಿ. ಇದು ಇವಾಗ ಬೆಲ್ಲನ ನಾನು ಕ್ಲೀನಾಗಿ ಕರಗಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಯಾವುದೇ ಸ್ವೀಟ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಲಿಲ್ಲ ಅಂದರೆ ಯಾವುದೇ ರೀತಿಯ ಟೇಸ್ಟ್ ಇರಲ್ಲ. ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಹಾಗೆ ನೋಡಿ, ಇವಾಗ ಇದು ರೆಡಿಯಾಗಿದೆ, ಅಂದರೆ ಕರಗ್ತಾ ಇದೆ. ಕರಗಿದ ಮೇಲೆ ಹೀಗೆ ಇರುತ್ತೆ. ಅದನ್ನು ನಾವೇನು ಮಾಡಬೇಕು ಅಂದರೆ, ಒಂದೆಳೆ ಪಾಕ ಬೇಡ, ಜಸ್ಟ್ ಕರಗಿದ್ರೆ ಸಾಕು. ಹಾಗೆ ನಾನು ಇವಾಗ ತೆಂಗಿನಕಾಯಿನ ರುಬ್ಬಿದ್ನಲ್ಲ, ಅದನ್ನು ಹಾಕಿದ್ದೀನಿ. ಇವಾಗ ನೋಡಿ, ಅದರದ್ದು ನೀರು ಎಲ್ಲ ಸೇರಿಸ್ಬಿಟ್ಟು ಕ್ಲೀನಾಗಿ ಹೀಗೆ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಕುದಿ ಬರಬೇಕು. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಲೈಕ್ ಮಾಡಿ, ವಿಡಿಯೋನ ನೋಡಿ, ಹಾಗೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಹಳಬರು ನೋಡ್ತಾ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಎಲ್ಲೂ ಅರ್ಧಕ್ಕೆ ನಿಲ್ಲಿಸಬೇಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಮಗೂ ಒಳ್ಳೆಯದು. ಹಾಗೆ ನೋಡಿ, ಇದು ಇವಾಗ ರೆಡಿ ಆಯಿತು. ನಾನು ಇವಾಗ ಮಾಡಿಟ್ಕೊಂಡಂತಹ ಅವಲಕ್ಕಿ ರವೆನ ಹಾಕಿ ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಳಿ, ಆವಾಗ ಗಂಟು ಗಿಂಟು ಏನೂ ಬರೋದಿಲ್ಲ. ಹಾಗಾಗಿ ತುಂಬ ಈಸಿ ಆಗುತ್ತೆ, ಏನು ಗಂಟು ಬರಲ್ಲ ಅದು. ಆದರೆ ನಮಗೊಂದು ಭಯ ಇರುತ್ತಲ್ಲ, ಅಯ್ಯೋ ಎಲ್ಲಪ್ಪ ಗಂಟು ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಗಂಟು ಏನು ಬರದ ಹಾಗೆ ನೀಟಾಗಿ ಈ ರೀತಿ ಮಾಡಿ ತಿರುಗಿಸಿಕೊಳ್ಳಿ, ಆಗ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಇದಕ್ಕೆ ತುಪ್ಪ ಆ್ಯಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಟ್ ತುಪ್ಪ ನಾನು ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ, ಬೆಣ್ಣೆ ಇತ್ತು. ಹಾಗಾಗಿ ನಾನು ಸ್ವಲ್ಪ ಬೆಣ್ಣೆನ ಯೂಸ್ ಮಾಡ್ತೀನಿ. ಮನೆಯದ್ದೇ ತುಪ್ಪ, ಮನೆಯದ್ದೇ ಬೆಣ್ಣೆ ಆದರೆ ತುಂಬಾ ಒಳ್ಳೆಯದು. ನನಗೆ ಅಂಗಡಿದೆಲ್ಲ ಕ್ವಾಲಿಟಿ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ನಾನು ಮನೆಯಲ್ಲೇ ಹಾಲಲ್ಲಿ ಬೆಣ್ಣೆನ ರೆಡಿ ಮಾಡಿ ಇಟ್ಕೊಳ್ತೀನಿ. ಹಾಗೆ ತುಪ್ಪನೂ ಸಹ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ನೋಡಿ, ಅದು ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಏನಾದರೂ ಸ್ವಲ್ಪ ನೀರು ಕಮ್ಮಿ ಅಂತ ಕಾಣ್ತಾ ಇದ್ದರೆ ಸ್ವಲ್ಪ ನೀರನ್ನು ಹಾಕಿ ಕ್ಲೀನಾಗಿ ತಿರುಗಿಸ್ಕೊಳ್ಳಿ. ಸ್ವಲ್ಪ ಬಿಸಿ ನೀರು ಹಾಕಿ ತಿರುಗಿಸಿದ್ರಾಗುತ್ತೆ. ಅಥವಾ ನೀರು ಬೇಡಪ್ಪ ಅನ್ನೋರು ಹಾಲಿದ್ದರೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕಿಬಿಟ್ಟು ಕ್ಲೀನಾಗಿ ತಿರುಗಿಸ್ಕೊಳ್ಳಿ, ಆವಾಗ ಅದು ರೆಡಿ ಆಗುತ್ತೆ. ನನಗೆ ನಾನೇ ವಿಡಿಯೋ ಮಾಡ್ಕೊಳ್ತಾ ನಾನೇ ಅಡುಗೆನೂ ಮಾಡೋದ್ರಿಂದ ಸ್ವಲ್ಪ ಬೆಳಕಿನ ಒಂದು ತೊಂದರೆ ಅಲ್ಲಲ್ಲಿ ಬರ್ತಾಯಿದೆ. ಹಾಗೆಯೇ ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದಿದೆ.
ನಾನು ನಮ್ಮ ಅಡುಗೆ ಮನೇಲಿ ಹಿಂದೆಯೇ ಹೇಳಿದ್ದೆ, ನಾನು ಗ್ಯಾಸ್ ಒಂದೇ ಯೂಸ್ ಮಾಡೋದು. ನಾವು ಸೌದೆ ಒಲೆ ಯೂಸ್ ಮಾಡೋದರಿಂದ ನಾನು ಹೊರಗಡೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅಡುಗೆ ಮನೆ ಸ್ವಲ್ಪ ಚಿಕ್ಕದಿದೆ, ಹಾಗಾಗಿ ಸ್ವಲ್ಪ ಬೆಳಕಿನ ಅಭಾವ ಇದೆ, ದಯವಿಟ್ಟು ಕ್ಷಮಿಸಿ. ಹಾಗೆಯೇ ಇದರಲ್ಲೇ ನಾನು ಕ್ಲಿಯರಾಗಿ ಹೇಳಿರ್ತೀನಿ, ಈ ಸ್ವೀಟ್ನ ಒಮ್ಮೆ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಯಾರಾದರೂ ನೋಡಿದ್ರೆ ಇದು ಕೊಬ್ಬರಿ ಮಿಠಾಯಿ ಅಂತ ಅಂದ್ಕೋಬೋದು. ಅಲ್ಲ, ಇದು ರವೆ ಸಹ ಹಾಕಿಲ್ಲ, ನಾನು ಜಸ್ಟ್ ಅವಲಕ್ಕಿ ಹಾಕಿ ಮಾಡ್ತಾಯಿರೋದು. ಹಾಗೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಳ್ಬೋದು. ನಾನು ಯಾವುದೇ ಡ್ರೈ ಫ್ರೂಟ್ಸನ್ನು ಸಹ ಯೂಸ್ ಮಾಡ್ತಾ ಇಲ್ಲ, ಬೇಡ ಹಾಗೆ ಪ್ಲೈನಾಗಿ ಮಾಡೋಣ ಅಂತ ಹೇಳಿಬಿಟ್ಟು. ಏನಪ್ಪ ಅಂತ ಹೇಳಿದ್ರೆ, ನಾನು ಇದನ್ನು ಯುಗಾದಿ ಹಬ್ಬದ ಒಂದು 4 ದಿನ ಹಿಂದೆಯೇ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಇದನ್ನು ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಇನ್ನು ಯುಗಾದಿ ಹಬ್ಬದಲ್ಲಿ ನಾವು ಸ್ವೀಟ್ ಎಲ್ಲ ಮಾಡ್ತೀವಲ್ವ, ಎಲ್ಲ ಯೂಸ್ ಮಾಡ್ತಾರೆ ಅಂದ್ಕೊಂಡು ನೋಡಿ, ಇವಾಗ ನಾನು ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಬೆಣ್ಣೆ ನೋಡಿ ತುಂಬ ಚೆನ್ನಾಗಿದೆ, ಫ್ರೆಶ್ ಇದೆ. ಹಾಗಾಗಿ ನಾನು 2 ಸ್ಪೂನು ಬೆಣ್ಣೆನ ಯೂಸ್ ಮಾಡಿಕೊಂಡೆ, ಮತ್ತು ಇನ್ನೇನು ಹಾಕೋದಕ್ಕೆ ಹೋಗೋದಿಲ್ಲ. ಇದರಲ್ಲಿ ಬೆಣ್ಣೆ ಹಾಕೋದ್ರಿಂದ, ಹಾಗೆ ತೆಂಗಿನಕಾಯಿ ರುಬ್ಬಿ ಹಾಕಿರೋದ್ರಿಂದ ಎಣ್ಣೆ ಅಂಶ ಇದೇನೇ ಬಿಟ್ಕೊಳ್ಳುತ್ತೆ. ಹಾಗೆ ನಾನು ಕೆಲವೊಂದು ಸ್ವೀಟ್ಗಳಿಗೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಜಾಸ್ತಿ. ಹಾಗಾಗಿ ಕಾಯಿ ಹಾಕಿದ್ರೂ ಕೊಬ್ಬರಿ ಎಣ್ಣೆ ಅದರಲ್ಲಿ ಬಿಟ್ಕೊಳ್ಳುತ್ತೆ, ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹೇಗಾಗುತ್ತೆ ಅಂತ. ನೀವು ಆದಷ್ಟು ಬೇಗ ಮಾಡ್ಕೋಬೋದು. ಯಾರಾದರೂ ಮನೆಗೆ ಬಂದಿದ್ದಾರೆ ಅಂದರೆ ನಿಮ್ಮ ಮನೇಲಿ ಜಸ್ಟ್ ಅವಲಕ್ಕಿ ಇದ್ದರೆ ಸಾಕು, ಈ ರೀತಿ ಸ್ವೀಟ್ನ ನೀವು ರೆಡಿ ಮಾಡ್ಕೋಬೋದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಇವಾಗ ಬೆಣ್ಣೆ ಹಾಕಿರೋದ್ರಿಂದ ಅದು ಕರಗೋದಕ್ಕೆ ಸ್ವಲ್ಪ ಹೊತ್ತು ಸಮಯ ಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಬೆಣ್ಣೆ ಕರಗೋದು ಲೇಟ್ ಆಗುತ್ತೆ. ಹಾಗೆ ನೋಡಿ, ಇವಾಗ ರೆಡಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ರೆಡಿ ಆಯಿತು. ನನ್ನ ವಿಡಿಯೋ ಲೆಂತಿ ಅಂತ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇದು ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೆ ಪೂರ್ತಿಯಾಗಿ ಗೊತ್ತಾಗಲಿ ಅಂತ ನಾನು ಈ ರೀತಿ ಮಾಡಿದೆ. ಹಾಗೆ ಇದುವರೆಗೂ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನನ್ನ ವಿಡಿಯೋಗಳು ಹೊಸ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಬೆಣ್ಣೆ ಹಾಕಿದ್ಮೇಲಂತೂ ನೋಡಿ, ಒಂದು ಚೂರು ತಳ ಹಿಡಿಯಲ್ಲ, ನೀಟಾಗಿ ತುಂಬ ಕ್ಲಿಯರಾಗಿ ಬರುತ್ತೆ. ಈ ಮೈಸೂರು ಪಾಕು ಹೇಗಿರುತ್ತೋ ಆ ಟೈಪಲ್ಲಿ ತುಂಬ ನೀಟಾಗಿ ಬರುತ್ತೆ ನೋಡಿ, ತುಂಬ ನೀಟಾಗಿ ಬಂದಿದೆ. ಹಾಗೆಯೇ ನಾನು ಈ ಕಡೆ ಒಂದು ತಟ್ಟೆಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕಿ ಈ ರೀತಿ ನೀಟಾಗಿ ಮಾಡಿಕೊಂಡು ಅದನ್ನು ಫ್ರೆಶ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ನೋಡಿ, ನಮ್ಮ ಅತ್ತೆ ಕ್ಲೀನಾಗಿ ತೆಕ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂತು, ತುಂಬ ಟೇಸ್ಟಿಯಾಗಿತ್ತು. ನಾನಂತೂ ತಿಂದ್ಬಿಟ್ಟೆ, ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ನಾವು ಯಾವುದೇ ಒಂದು ಸ್ವೀಟ್ ಮಾಡಿದ್ರೂ ನಮ್ಮ ಮನೇಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೆಲ್ಲ ಖುಷಿ ಅಲ್ವಾ. ಹಾಗಾಗಿ ನಾನು ಈ ರೀತಿ ರೆಡಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೀವು ಒಂದು ಸರಿ ಈ ರೀತಿಯ ಮಾಡಿ ನೋಡಿ, ನಿಮಗೆ ಖುಷಿಯಾಗುತ್ತೆ. ಈ ಸ್ವೀಟು ಇಷ್ಟು ಈಸಿನಾ ಅಂತ ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಮಾಡಿದಂತಹ ಅವಲಕ್ಕಿಯ ಸ್ವೀಟ್, ಅದು ದಪ್ಪ ಅವಲಕ್ಕಿಯ ಸ್ವೀಟು ಹೇಗಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿದೆ. ನೋಡಿ, ಎಣ್ಣೆ ಅಂಶ ಬಿಟ್ಕೊಂಡಿದೆ ಅಂತ ಹೇಳಿದೆ, ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ, ತುಂಬ ಚೆನ್ನಾಗಿದೆ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಬಾಯ್.